ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ರೆಡಿಮೇಡ್ ಟಾಪ್ನ ಯಾವ ರೀತಿ ನಮ್ಮ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ರೆಡಿಮೇಡ್ ಟಾಪ್ನ ಯಾವ ರೀತಿ ಬಾಡಿ ಫಿಟ್ಟಿಂಗ್ ಹಿಡಿಯೋದು ಅಂತ ನೋಡೋಣ. ಇದನ್ನೊಬ್ಬರು ಸಬ್ಸ್ಕ್ರೈಬರ್ಸ್ ಕೇಳಿದರು, ಪವಿತ್ರ ಅನ್ನೋರು. ರೆಡಿಮೇಡ್ ಟಾಪನ್ನು ಯಾವ ರೀತಿ ನಾವು ಬಾಡಿ ಫಿಟ್ಟಿಂಗ್ ಮಾಡಬೇಕು ತೋರಿಸಿ ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಇದನ್ನು ರೆಡಿಮೇಡ್ ಟಾಪನ್ನು. ನೀವು ಮೊದಲು ರೆಡಿಮೇಡ್ ಟಾಪನ್ನು ಸ್ಟಿಚಿಂಗ್ ಮಾಡಬೇಕು ಅಂದರೆ ಮೊದಲು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಮಾರ್ಕ್ ಮಾಡೋದಕ್ಕೂ ಮೊದಲು ನಿಮ್ಮ ಬಾಡಿ ಮೆಜರ್ಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ. ಅಪ್ಪರ್ ಚೆಸ್ಟ್ ಎಷ್ಟಿದೆ, ವೆಸ್ಟ್ ಎಷ್ಟಿದೆ ಅನ್ನೋದು ಮೆಜರ್ ಮಾಡಿ. ಹಿಪ್ ಅನ್ನೋದು ಇದು ಕರೆಕ್ಟಾಗೇ ಬರುತ್ತೆ ಟಾಪು. ಅದರಿಂದ ನೀವು ವೆಸ್ಟ್ ಮತ್ತು ಅಪ್ಪರ್ ಚೆಸ್ಟ್ ಅನ್ನೋದು ಮೆಜರ್ ಮಾಡಿ ಇದನ್ನು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದೇ ರೀತಿ ಆರ್ಮ್ ರೌಂಡ್ ಒಂದು ಸಲ ಮೆಜರ್ ಮಾಡಿ, ಸ್ಲೀವ್ಸ್ ಲೂಸ್ ಒಂದು ಸಲ ಮೆಜರ್ ಮಾಡಿ. ಇವು 4 ಪಾಯಿಂಟನ್ನು ನೀವು ಮೆಜರ್ ಮಾಡಿಬಿಟ್ರೆ ನಿಮ್ಮ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಹಿಡಿಬೋದು. ಬಾಡಿ ಮೆಜರ್ಮೆಂಟೇ ತಗೊಂಡ್ಬಿಟ್ಟು ನೀವು ಈ ಟಾಪನ್ನು ಸ್ಟಿಚ್ ಮಾಡ್ತೀವಿ ಅನ್ನೋಗಿದ್ರೆ ಏನು ಮಾಡ್ತೀರಿ, ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ, ಬಾಡಿ ಮೆಜರ್ಮೆಂಟ್ಗೆ ಒಂದು ಅರ್ಧ ಇಂಚ್ ಅನ್ನೋದು ಜಾಸ್ತಿ ಆ್ಯಡ್ ಮಾಡಿ. ಅಂದರೆ ಅರ್ಧ ಇಂಚು ಅಂದರೆ ಈ ಕಡೆ ಅರ್ಧ ಇಂಚು, ಒಂದು ಸೈಡ್ ಅರ್ಧ ಇಂಚು, ಇನ್ನೊಂದು ಸೈಡ್ ಅರ್ಧ ಇಂಚು, ಅಲ್ಲಿಗೆ ಟೋಟಲಾಗಿ 1 ಇಂಚ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಾವು ಬಾಡಿ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಸ್ವಲ್ಪ ಟೈಟಾಗಿ ಬಾಡಿ ಫಿಟ್ಟಿಂಗ್ ಅನ್ನೋದು ಹಿಡಿದಿರ್ತೀವಿ. ಇದು ವೇರ್ ಮಾಡೋದಕ್ಕೆ ಟೈಟ್ ಆಗುತ್ತವೆ. ಅದರಿಂದ ಒಂದು ಅರ್ಧ ಇಂಚ್ ಆ ಕಡೆ ಈ ಕಡೆ ನೀವು ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ನೀವು ಅದೇ ಒಂದು ರೆಡಿಮೇಡ್ ಚೂಡಿದಾರ್ ಇರುತ್ತಲ್ಲ, ನೀವು ಸ್ಟಿಚಿಂಗ್ ಮಾಡಿದ ಚೂಡಿದಾರ್ ತಗೊಂಡ್ಬಿಟ್ಟು ನೀವು ಮೆಜರ್ ಮಾಡಿ ನಾವು ಫಿಟ್ಟಿಂಗ್ ಹಿಡಿತೀವಿ ಅನ್ನೋಗಿದ್ರೆ ಆ ಚೂಡಿದಾರ್ ಎಷ್ಟಿದ್ರೆ ಅಷ್ಟೇ ಮೆಜರ್ಮೆಂಟನ್ನು ಇಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ನಾನು ಬಾಡಿ ಫಿಟ್ಟಿಂಗ್ ತಗೊಂಡ್ಬಿಟ್ಟು ಇದನ್ನು ಮೆಜರ್ಮೆಂಟ್ ಮಾಡ್ತಿದ್ದೀನಿ. ಅದರಿಂದ ನಾನು ಬಾಡಿ ಫಿಟ್ಟಿಂಗಿಗೆ 1 ಇಂಚ್ ಅನ್ನೋದು ಆ್ಯಡ್ ಮಾಡಿಬಿಟ್ಟು ಇದನ್ನು ನಾನು ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಅಪ್ಪರ್ ಚೆಸ್ಟ್ ಎಷ್ಟಿತ್ತು, ಇದು ಅಪ್ಪರ್ ಚೆಸ್ಟ್ ಅನ್ನೋದು 34 ಇಂಚ್ ಇದೆ ಫ್ರೆಂಡ್ಸ್. ಚೆಸ್ಟ್ ಅನ್ನೋದು 34 ಇದೆ. 34ಕ್ಕೆ 1 ಇಂಚ್ ಅನ್ನೋದು ಆ್ಯಡ್ ಮಾಡ್ತಿದ್ದೀನಿ. ಲೂಸ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ತಿದ್ದೀನಿ. 34ರಲ್ಲಿ ಅರ್ಧ ಅಂದರೆ 35ರಲ್ಲಿ ಅರ್ಧ ಅಂದರೆ 17.5 ಬರುತ್ತೆ. ಇಲ್ಲಿ 17.5 ಇದೆ ಅಂದರೆ ಇಲ್ಲಿ ಅಪ್ಪರ್ ಚೆಸ್ಟ್ ಒಂದು ಸಲ, ಅಪ್ಪರ್ ಚೆಸ್ಟ್ ಇರುತ್ತಲ್ಲ, ಅಪ್ಪರ್ ಚೆಸ್ಟನ್ನು ಒಂದು ಸಲ ಮೆಜರ್ ಮಾಡಿ. ನೀವು ಟಾಪನ್ನ ಉಲ್ಟಾ ಮಾಡಿ ಹಾಕಿರಿ ನೋಡಿ. ಇದು ರೆಡಿಮೇಡ್ ಟಾಪ್ ಇರುತ್ತಲ್ಲ, ಇದನ್ನು ಉಲ್ಟಾ ಮಾಡಿ ಇಡಬೇಕಾಗುತ್ತೆ ನೀವು ಸ್ಟಿಚ್ ಮಾಡಬೇಕಾದ್ರೆ, ಮಾರ್ಕಿಂಗ್ ಮಾಡಬೇಕಾದ್ರೆ. ಈಗ ಇದು 35 ಇಂಚ್ ಇದೆ. 35 ಇಂಚರಲ್ಲಿ ಅರ್ಧ 17.5 ಬರುತ್ತೆ. ಇದು ಟೋಟಲ್ ಮೆಜರ್ ಮಾಡಿ ಫ್ರೆಂಡ್ಸ್. ಇದು ನೋಡಿ 20 ಇಂಚ್ ಅನ್ನೋದು ಇದೆ. 20 ಇಂಚು ಅಂದರೆ ನಮ್ಗೆ 17.5 ಅನ್ನೋದು ಬರಬೇಕು. ಅಲ್ಲಿಗೆ ಎಕ್ಸ್ಟ್ರಾ 2.5 ಇಂಚ್ ಅನ್ನೋದು ಇದೆ. ಈ 2.5 ಇಂಚನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಅಲ್ಲಿಗೆ 2.5ನ ನಾವು 2 ಭಾಗ ಮಾಡಿದಾಗ 1/4 ಅನ್ನೋದು ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾಡಿರ್ತಾರಲ್ಲ, ರೆಡಿಮೇಡ್ ಡ್ರೆಸ್ಸಿಗೆ ಇಲ್ಲ ಆಲ್ರೆಡಿ ಸ್ಟಿಚ್ ಮಾಡಿರ್ತಾರಲ್ಲ, ಇಲ್ಲಿ ನೀವು 1/4ಗೆ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ಮಾರ್ಕಿಂಗ್ ಮಾಡಬೇಕಾದ್ರೆ ಇಲ್ಲಿ ಸ್ಟ್ರೈಟಾಗಿ ಮಾಡಿ. ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತಾರಲ್ಲ, ಅಲ್ಲಿ ಮಾಡೋದಕ್ಕೆ ಹೋಗ್ಬೇಡ್ರಿ. ಈ ಕ್ಲಾತ್ ಇರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ನೀವು 1/4 ಹತ್ರ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ, ಇಲ್ಲಿಗೆ 1/4 ಅನ್ನೋದು ಬರುತ್ತೆ. ಅದೇ ರೀತಿ ಇನ್ನೊಂದು ಸೈಡು ನೀವು ಸೇಮ್ 1/4 ಹತ್ರ ಮಾರ್ಕಿಂಗ್ ಅನ್ನೋದು ಸ್ಟ್ರೈಟಾಗಿ ಮಾಡಿ. ಸ್ಲೀವ್ಸ್ ಜಾಯಿಂಟ್ ಕಡೆ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ನೋಡಿ, ಸ್ಲೀವ್ಸ್ ಜಾಯಿಂಟ್ ಅನ್ನೋದು ಇಲ್ಲಿ ಮೇಲ್ಗಡೆ ಇದೆ ಫ್ರೆಂಡ್ಸ್. ನೋಡಿ, ಸ್ಲೀವ್ಸ್ ಜಾಯಿಂಟ್ ಇಲ್ಲಿದೆ ಮೇಲ್ಗಡೆ. ಅದರಿಂದ 1 ಇಂಚಷ್ಟು ನಾನು ಕೆಳಗಡೆ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಈಗ ವೆಸ್ಟ್ ಪಾರ್ಟ್ ಎಷ್ಟಿದೆ ಅಂತ ನೋಡಿ. ವೆಸ್ಟ್ ಪಾರ್ಟ್ ನೀವು ಮಾರ್ಕಿಂಗ್ ಮಾಡೋದಕ್ಕೂ ಮೊದಲು ಇಲ್ಲಿ ಮೇಲ್ಗಡೆಯಿಂದ ನೀವು ವೆಸ್ಟ್ ಪಾರ್ಟ್ ಎಲ್ಲಿ ಡೌನ್ ಮಾಡ್ತೀರಿ ಅಂತ ಒಂದು ಸಲ ಮೆಜರ್ ಅನ್ನೋದು ಮಾಡಿ. ನಾವು ಡ್ರೆಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಮಾಲ್ ಸೈಜ್ ಆದರೆ 13-13.5 ಇಂಚನ್ನು ತಗೋತೀವಿ. ಸ್ವಲ್ಪ ಲಾರ್ಜ್ ಸೈಜ್ ಆದರೆ 14-14.5 ಇಲ್ಲ 15 ಇಂಚ್ವರೆಗೂ ನಾವು ಇಲ್ಲಿ ವೆಸ್ಟ್ ಪಾರ್ಟ್ ಅನ್ನೋದು ಮೆಜರ್ ಮಾಡ್ತೀವಿ. ಇದು ಸ್ವಲ್ಪ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇಲ್ಲಿಂದ ನಾನು ಮೇಲ್ಗಡೆ ನೋಡಿ, ಇಲ್ಲಿಂದ 13.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಇಲ್ಲ 13.5 ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಈ ಸೈಡು ಅಷ್ಟೇ ನೀವು 13.5 ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಈ 13.5 ಹತ್ರ ಮಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ ನಿಮ್ಮದು ವೆಸ್ಟ್ ಪಾರ್ಟ್ ಎಷ್ಟಿದೆ ಅಂತ ನೋಡಿ. ಇದು ವೆಸ್ಟ್ ಪಾರ್ಟ್ ಅನ್ನೋದು 30 ಇಂಚ್ ಇತ್ತು ಫ್ರೆಂಡ್ಸ್. 30ನ 2 ಭಾಗ ಮಾಡಬೇಕು. ಯಾಕಂದರೆ ಇದು ಬ್ಯಾಕು ಫ್ರಂಟು ಕೂಡ ನೋಡಿ ಈ ರೀತಿ ಓಪನ್ ಮಾಡಿ ಹಾಕಿರೋದ್ರಿಂದ ನಾನು 2 ಪಾರ್ಟ್ ಮಾಡ್ತಿದ್ದೀನಿ. ಅದೇ ನೀವು ಫುಲ್ 4 ಭಾಗ ಮಾಡಿದ್ರಿ ಅಂದರೆ 4 ಭಾಗ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಇಟ್ಮೇಲೆ ಇದು 30 ಇಂಚ್ ಅನ್ನೋದಿದೆ. 30 ಇಂಚ್ ಅಂದರೆ 1 ಇಂಚ್ ಅನ್ನೋದು ಇಲ್ಲೂ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಆ್ಯಡ್ ಮಾಡೇ 30 ಇಂಚ್ ಬಂದಿದೆ. ಇಲ್ಲಿಗೆ ಟೋಟಲ್ ಮೆಜರ್ಮೆಂಟ್ ನೋಡಿ 17 ಇಂಚ್ ಇದೆ ಫ್ರೆಂಡ್ಸ್. ಇಲ್ಲಿ 17 ಇಂಚ್ ಅನ್ನೋದು ಇದೆ. ನಮಗೆ 15 ಇಂಚ್ ಅನ್ನೋದು ಬೇಕು. ಅಲ್ಲಿಗೆ 1 ಇಂಚ್ ಅನ್ನೋದು ಇಲ್ಲಿ ನಾವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅನ್ನೋದು ಸೊಂಟದ ಹತ್ರ ಮಾರ್ಕ್ ಮಾಡಿ. 13.5 ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಂದ ಅಲ್ಲಿಗೆ 1 ಇಂಚ್ ಹತ್ರ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟು ಆದಮೇಲೆ ನೀವು ಆರ್ಮ್ ರೌಂಡ್ ಎಷ್ಟಿದೆ ಅನ್ನೋದು ನೋಡಿ. ಇದು ಆರ್ಮ್ ರೌಂಡು ಒಂದು ಸಲ ನಿಮ್ಮದು ಮೆಜರ್ ಮಾಡಿ ಕರೆಕ್ಟಾಗಿ. ಮೆಜರ್ ಮಾಡಿಬಿಟ್ಟು ಅಲ್ಲಿಂದ ನೀವು ಸ್ಟಿಚಿಂಗ್ ಅನ್ನೋದು
ಮಾಡಬೇಕಾಗುತ್ತೆ. ಇದು ಹಾರ್ಮ್ಹೋಲ್ ರೌಂಡು 7.5 ಇಂಚ್ ಬರುತ್ತೆ, 15 ಇಂಚ್ ಬರುತ್ತೆ. ಅದರಲ್ಲಿ ಅರ್ಧ ಮಾಡಿದ್ರೆ 7.5 ಇಂಚ್ ಅನ್ನೋದು ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನೀವು ಮೇಲ್ಗಡೆ ಇರುತ್ತೆ ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾಡಿರ್ತಾರೆ ನೋಡಿ, ಇಲ್ಲಿ ಶೋಲ್ಡರ್ ಹತ್ರ, ಅಲ್ಲಿಂದ ನೀವು ಮೆಜರ್ ಅನ್ನೋದು ಮಾಡಿ 7.5 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನೀವು ಸ್ಲೀವ್ಸ್ ಜಾಯಿಂಟ್ ಮಾಡಿರೋ ಕಡೆ ಇಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡಿದ್ವಿ. ಅದೇ ರೀತಿ ಈ ಸ್ಲೀವ್ಸು ಅಷ್ಟೇ, ನೀವು ಸ್ಲೀವ್ಸ್ ಲೂಸ್ ಎಷ್ಟು ಬೇಕು ಅನ್ನೋದು ಒಂದು ಸಲ ಮೆಜರ್ ಅನ್ನೋದು ಮಾಡಿ. ನೀವು ಲಾಂಗ್ ಸ್ಲೀವ್ಸ್ ಇದ್ದರೆ ಏನು ಮಾಡ್ತೀರಿ, 5 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿದ್ರೆ ಆವಾಗ ನಿಮಗೆ ಸ್ಲೀವ್ಸು ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಿಮ್ಮದು ಒಂದು 5 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನಿಮ್ಮದು ಮೆಜರ್ ಅನ್ನೋದು ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೈ ಸುತ್ತಾಳತೆ ನೋಡಿ, ಆ ಕೈ ಸುತ್ತಾಳತೆನ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ನೀವು ಕ್ಲಾತ್ ಇರುತ್ತಲ್ಲ, ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೋಡಿ ಸ್ಲೀವ್ಸ್ ಹತ್ರ ಮಾರ್ಕಿಂಗ್ ಮಾಡಿದ್ವಿ, ಹಾರ್ಮ್ಹೋಲ್ ಹತ್ರ. ಅದೇ ರೀತಿ ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರನೂ ಮಾರ್ಕ್ ಮಾಡಿದ್ವಿ. ಈ ಮಾರ್ಕಿಂಗನ್ನು ನೀವೀಗ ಸ್ವಲ್ಪ ಕ್ರಾಸಲ್ಲಿ ಬರಬೇಕು. ನೀವು ಬಾಡಿ ಫಿಟ್ಟಿಂಗ್ ಹಿಡಿಬೇಕು ಅಂದರೆ ನೋಡಿ ಈ ರೀತಿ ಕ್ರಾಸಲ್ಲಿ ಬಂದಿರಬೇಕು. ಅದೇ ರೀತಿ ಇಲ್ಲಿಂದ ನೀವು ಇದು 13.5 ತಗೊಂಡಿದ್ರಲ್ಲ, ಹಿಪ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡಿ. ನೀವು ಹಿಪ್ಪನ್ನು 19 ಇಲ್ಲ 20 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ತೀವಿ. ಇಲ್ಲಿ ನಾವು 19 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಸ್ವಲ್ಪ ಒಳಗಡೆ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿದ್ರ ಈ ರೀತಿ ನೀವು 19 ಇಂಚ್ ಹತ್ರ, ಇಲ್ಲಿ 19 ಇಂಚ್ ಹತ್ರ ಇರುತ್ತಲ್ಲ, 19 ಇಂಚ್ ರೀತಿ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಬೇಕು. ಅದೇ ರೀತಿ ನೀವು ಈ ಕಡೆ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅಂದರೆ ನೀವು ಚೂಡಿದಾರ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ತೀರಿ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ನೋಡಿ ಇಲ್ಲಿಂದ ಈ ರೀತಿ ರೌಂಡ್ ಬಂದು ಇಲ್ಲಿ ಬಂದು 19 ಇಂಚ್ ಹತ್ರ ಇಲ್ಲಿ ಜಾಯಿಂಟ್ ಅನ್ನೋದು ಆಗುತ್ತೆ. ಈ ರೀತಿ ನೀವು ಮೆಜರ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಮೆಜರ್ ಆದಮೇಲೆ ಇದನ್ನು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿ ನೋಡಿ, ನಿಮಗೆ ಬರುತ್ತೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಇದನ್ನು ಸೇಮ್ ಇದೇ ಮಾರ್ಕಿಂಗ್ನ ನೋಡಿ, ಈ ಕಡೆ ಮಾರ್ಕಿಂಗ್ ಮಾಡಿದ್ವಲ್ಲ, ಇದೇ ಮಾರ್ಕಿಂಗ್ ಸೇಮ್ ಮಾರ್ಕಿಂಗ್ನ ಈ ಕಡೆನೂ ನೀವು ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾರ್ಕಿಂಗ್ ಮಾಡಿರ್ತೀರಲ್ಲ, ಅಪ್ಪರ್ ಚೆಸ್ಟ್ ಹತ್ರ ಮತ್ತು ವೆಸ್ಟ್ ಹತ್ರ ಮಾಡಿರ್ತೀರಲ್ಲ, ಈ ಮಾರ್ಕಿಂಗ್ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಸ್ಮಾಲ್ ಸೈಜ್ ಆಗಿದ್ರೆ ಏನು ಮಾಡ್ತೀರಿ, ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಅನ್ನೋದು ಹಾಕಿ, ಸ್ವಲ್ಪ ಅವ್ರು ದಪ್ಪ ಇದ್ದಾರೆ ಲಾರ್ಜ್ ಸೈಜ್ ಆದರೆ ಏನು ಮಾಡ್ತೀರಿ, ಇಲ್ಲಿಂದ ಒಂದು 2 ಇಂಚವರೆಗೂ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಅಲ್ಲಿಂದ ಈ ರೀತಿ ಕ್ರಾಸಾಗಿ ಹಾಕ್ರಿ. ಯಾಕಂದರೆ ಇಲ್ಲಿ ಅಪ್ಪರ್ ಚೆಸ್ಟ್ ಹತ್ರ, ಚೆಸ್ಟ್ ಪ್ಯಾಂಟ್ ಹತ್ರ ಟೈಟಾಗಿ ಹಿಡಿಯುತ್ತೆ. ಅದರಿಂದ ಅದು ಲುಕ್ ಕಾಣೋದಿಲ್ಲ, ಪರ್ಫೆಕ್ಟ್ ಶೇಪ್ ಅನ್ನೋದು ಬರೋದಿಲ್ಲ. ಅದರಿಂದ ಏನು ಮಾಡ್ತೀರಿ, ಇಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ತಗೊಂಬಿಟ್ಟು ಆಮೇಲೆ ಸ್ವಲ್ಪ ಕ್ರಾಸಲ್ಲಿ ಸ್ಟಿಚ್ ಮಾಡಿ. ಅದೇ ಸ್ಮಾಲ್ ಸೈಜ್ ಆದರೆ ಏನು ಮಾಡ್ತೀರಿ, ಇಲ್ಲೇ ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಆದಮೇಲೆ ನೋಡಿ, ಈಗ ನಾನು ಸ್ಟಿಚಿಂಗ್ ಅನ್ನೋದು ಮಾಡ್ತೀನಿ. ಮೊದಲು ಇಲ್ಲಿ ಸ್ಲೀವ್ಸ್ ಕಡೆಯಿಂದ ಸ್ಟಾರ್ಟ್ ಅನ್ನೋದು ಮಾಡೋಣ. ನೀವು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಇದು ಬೆಲ್ ಸ್ಲೀವ್ಸ್ ಇರೋದ್ರಿಂದ ಇಲ್ಲಿ ನಾನು ಸ್ಲೀವ್ಸ್ ಹತ್ರ ಏನು ಫಿಟ್ಟಿಂಗ್ ಅನ್ನೋದು ಹಿಡಿತಿಲ್ಲ, ಮೇಲ್ಗಡೆಯಿಂದ ನಾವು ಫಿಟ್ಟಿಂಗ್ ಅನ್ನೋದು ಹಿಡಿಬೇಕಾಗುತ್ತೆ. ಈ ಬೆಲ್ ಸ್ಲೀವ್ಸ್ ಹತ್ರ ಬಿಟ್ಟು ಇಲ್ಲಿಂದ ಇಲ್ಲಿ ಕೈ ಸುತ್ತಾಡ್ತೆ ಅನ್ನೋದು ನೋಡಿ, ಇಲ್ಲಿ ನಮಗೆ 5 ಇಂಚ್ ಅನ್ನೋದು ಬೇಕಾಗುತ್ತೆ. ಈ 5 ಇಂಚ್ ಹತ್ರ ಈ ರೀತಿ ನೀವು ಬೆಲ್ ಸ್ಲೀವ್ಸಿಂದ ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ರೆಡ್ ದಾರ, ಸೇಮ್ ಕಲರ್ ದಾರ ಹಾಕಿಲ್ಲ, ರೆಡ್ ಕಲರ್ ದಾರ ಹಾಕ್ಬಿಟ್ಟು ನಿಮಗೆ ಸ್ಟಿಚಿಂಗ್ ಅನ್ನೋದು ತೋರಿಸ್ತಿದ್ದೀನಿ. ಈ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಸ್ಲೀವ್ಸ್ ಕಡೆಯಿಂದ ನಿಮ್ಮದು ಸ್ಲೀವ್ಸ್ ಫಿಟ್ಟಿಂಗ್ ಎಷ್ಟಿದ್ರೆ ಅಷ್ಟನ್ನು ನೀವು ಸ್ಟಿಚಿಂಗ್ ಮಾಡಿ. ಇದೇ ರೀತಿ ಇನ್ನೊಂದು ಕಡೆನೂ ನೀವು ಸ್ಟಿಚಿಂಗ್ ಮಾಡಿ. ಎರಡು ಕಡೆ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಿರ್ತೀವಿ ಅದೇ ರೀತಿ ಮಾರ್ಕಿಂಗ್ ಮೇಲೆ ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಸ್ಟಿಚಿಂಗ್ ಆಯ್ತಲ್ಲ, ಈಗ ಒಂದ್ಸಲ ಮೆಜರ್ ಅನ್ನೋದು ಮಾಡಿ. ನೀವು ಸ್ಟಿಚಿಂಗ್ ಪಾಯಿಂಟಿಂದ ಸ್ಟಿಚಿಂಗ್ ಪಾಯಿಂಟ್ಗೆ ಮೆಜರ್ ಮಾಡಿ ಎಷ್ಟಿದೆ ಅಂತ ನೋಡಿ. ನಿಮಗೆ ರೆಡಿ ಎಷ್ಟು ಬೇಕಿತ್ತು, 17.5 ಬೇಕಿತ್ತು ಫ್ರೆಂಡ್ಸ್. ಕರೆಕ್ಟಾಗಿ 17.5 ಅನ್ನೋದು
ಬರುತ್ತೆ. ಅದೇ ರೀತಿ ಈ ಸೊಂಟದ ಹತ್ರನೂ ಅಷ್ಟೇ 15 ಇಂಚ್ ಅನ್ನೋದು ಬೇಕಲ್ಲ, 15 ಇಂಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಸ್ಲೀವ್ಸು ಅಷ್ಟೇ ಕರೆಕ್ಟಾಗಿ. ಈಗ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಟೋಟಲಾಗಿ ಬಾಡಿ ಫಿಟ್ಟಿಂಗ್ ಅನ್ನೋದು ಹಿಡಿದಾಗ ಈ ರೀತಿ ಬರುತ್ತೆ. ನಿಮ್ಮದು ಟಾಪ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಬಾಡಿಗೆ ಸ್ಟಿಚಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಅಪ್ಪರ್ ಚೆಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ನೀವು ಕರೆಕ್ಟ್ ಮೆಜರ್ ಮಾಡಿ ಸ್ಟಿಚಿಂಗ್ ಮಾಡಿ ಅದಕ್ಕೆ 1 ಇಂಚ್ ಅನ್ನೋದು ಹ್ಯಾಡ್ ಮಾಡಿಬಿಟ್ಟು ನೀವು ಈ ರೀತಿ ಸ್ಟಿಚಿಂಗ್ ಮಾಡಿದಾಗ ಎಲ್ಲೂ ಟೈಟು ಬರೋದಿಲ್ಲ, ಅದೇ ರೀತಿ ಲೂಸು ಬರೋದಿಲ್ಲ. ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಸ್ಲೀವ್ಸು ಅಷ್ಟೇ ಇದೇ ರೀತಿ ಇದೆ. ಸ್ಲೀವ್ಸು ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಎಲ್ಲೂ ಸ್ಲೀವ್ಸ್ ಹತ್ರ ರಿಂಕಲ್ ಅನ್ನೋದು ಬರೋದಿಲ್ಲ ನೋಡಿ. ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ರಿಂಕಲ್ ಅನ್ನೋದು ಬಂದಿಲ್ಲ. ಡ್ರೆಸ್ಗೆ ಚೂಡಿದಾರ್ಗೆ ನೀವು ನೋಡ್ತಿರ್ಬೋದು ಈ ರೀತಿ ರೆಡಿಮೇಡ್ ಟಾಪ್ಸ್ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೀವು ಕರೆಕ್ಟಾಗಿ ಈ ಅಪ್ಪರ್ ಚೆಸ್ಟ್ ಹತ್ರ ಅದೇ ರೀತಿ ವೆಸ್ಟ್ ಹತ್ರ ಫಿಟ್ಟಿಂಗ್ ಹಿಡಿಲಿಲ್ಲ ಅಂದರೆ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಈ ಪಾರ್ಟಲ್ಲಿ ಇರುತ್ತಲ್ಲ ಅಪ್ಪರ್ ಚೆಸ್ಟ್ ಪಾರ್ಟಲ್ಲಿ ಇಲ್ಲಿ ಮೇಲ್ಗಡೆ ರಿಂಕಲ್ ಅನ್ನೋದು ಬರುತ್ತೆ. ಆ ರೀತಿ ಬರದೇ ರೀತಿ ನೀವು ಸ್ಟಿಚಿಂಗ್ ಹಾಕಬೇಕು ಅಂದರೆ ಮೊದಲು ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತಾರಲ್ಲ, ಇಲ್ಲಿ ಕಂಕಳ ಕೆಳಗಡೆ ಸ್ಲೀವ್ಸ್ ಜಾಯಿಂಟ್ಗೂ 1 ಇಂಚ್ ಕೆಳಗಡೆ ನೀವು ಈ ಅಪ್ಪರ್ ಚೆಸ್ಟ್ ಅನ್ನೋದು ಮೆಜರ್ ಮಾಡಬೇಕು. ಈ ಸ್ಲೀವ್ಸ್ ಜಾಯಿಂಟ್ ಮಾಡಿರೋ ಕಡೆ ನಿಮ್ಮದು ಆರ್ಮ್ ಹೋಲ್ ರೌಂಡ್ ಅನ್ನೋದು ಮಾರ್ಕಿಂಗ್ ಮಾಡಿ ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಡ್ರೆಸ್ ಅನ್ನೋದು ಯಾವುದೇ ರೆಡಿಮೇಡ್ ಟಾಪ್ ಆಗಿರ್ಬೋದು ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.